ಸರ್ ನಮಸ್ತೆ. ನಮಸ್ತೆ. ಮೊನ್ನೆ 25ನೇ ತಾರೀಕಿನಂದು ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ. ತಾವುಗಳು 10 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿರಿ ಅಂತ ಹೇಳಿ ಕೇಳ್ಪಟ್ಟು ನಾವು ತಮ್ಮ ಸಂದರ್ಶನ ಕೂಡ ಮಾಡಲಿಕ್ಕೆ ಬಂದಿದ್ದೇನೆ. ಆ ವಿಚಾರವಾಗಿ ತಾವು ಏನು ಹೇಳ್ಬೋದು ಸರ್? ಮೊಟ್ಟ ಮೊದಲನೇದಾಗಿ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಜನತೆಗೂ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಮೊನ್ನೆ ನಡೆದಂಥ 25ನೇ ತಾರೀಕು ನಡೆದಂಥ DCC ಬ್ಯಾಂಕಿನ ಚುನಾವಣೆಯಲ್ಲಿ ನನಗೆ 10 ಮತಗಳನ್ನು ಕೊಟ್ಟು ಒಂದು ಅಭೂತಪೂರ್ವವಾದ ಗೆಲುವನ್ನು ತಂದುಕೊಟ್ಟಂಥ ನನ್ನ ಎಲ್ಲ ಏನು ಡೆಲಿಗೇಟ್ಸ್ಗಳ ಇದಾರಲ್ಲ, ಏನು ಸೊಸೈಟಿಗಳ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. 10 ಮತ ಅಂದರೆ ಬರೀ 10 ಮತ ಅಲ್ಲ, ಆ 10 ಮತಗಳ ಹಿಂದೆ ಸಾವಿರಾರು ಲಕ್ಷಗಟ್ಟಲೆ ರೈತರಿದ್ದಾರೆ, ಅವ್ರು ನಂಬ್ಕೊಂಡಿದ್ದಾರೆ. ಅವರಷ್ಟಿಗೂ ಸಹ ನಾನು ಒಂದು ಧನ್ಯವಾದವನ್ನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಸರ್ ತಮಗೆ ಒಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೇನೆ. ಒಬ್ಬ ಮಾಜಿ ಶಾಸಕರು DV ಗಂಗಪ್ಪನವರ ವಿರುದ್ಧ ಈ ಚುನಾವಣೆ ಸ್ಪರ್ಧೆ ಮಾಡೋದಿದೆಯಲ್ಲ, ಅದು ಯಾವ ಥರ ತಾವು ಸ್ಟ್ರಾಟಜಿಯನ್ನು ಮಾಡುವಂಥದ್ದು ಆಯಿತು ತಮ್ಮಗಳಿಂದ ಅಂಥೇಳಿ? ಮಾಜಿ ಶಾಸಕರು DV ಗಂಗಪ್ಪನವರು ಅವ್ರ ಬಗ್ಗೆ ನನಗೆ ಅಪಾರವಾದ ಒಂದು ಗೌರವ ಇದೆ. ಇದು ರಾಜಕೀಯನೇ ಬೇರೆ, ಚುನಾವಣೆನೇ ಬೇರೆ, ಪ್ರೀತಿ ವಿಶ್ವಾಸನೇ ಬೇರೆ. ಮೊದಲಿಂದಲೂ ನಾನು ಡಾಕ್ಟರ್ ಪ್ರೀತಿ ವಿಶ್ವಾಸನ ಇಟ್ಕೊಂಡನು. ಆದರೆ ಇದೇನಾಗುತ್ತೆ, ಚುನಾವಣೆ ಬಂದಾಗ ಈಗ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಅವ್ರ ಜೊತೆ ನಾನು ಇರಬೇಕಾಗುತ್ತೆ, ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ. ನನ್ನದೇ ಸ್ವಂತ ನಿರ್ಧಾರ ಇರಲ್ಲ. ನನಗೆ ಪಕ್ಷ ಇದೆ ಗೊತ್ತು, ಪಕ್ಷ ನನ್ನ ಕಾಂಗ್ರೆಸ್ ಪಕ್ಷನ ಅಧ್ಯಕ್ಷ. ಆದರೆ ನಾನು ಈ ಮಟ್ಟಕ್ಕೆ ತಂದಿರೋರು ನನ್ನ ಭಾಗದ ಕಾರ್ಯಕರ್ತರು ಮತ್ತು ಮುಖಂಡರು. ಅವರೆಲ್ಲರೂ ಅಭಿಲಾಷೆ ಇದ್ದಿದ್ದು ಈ ಸರಿ ನೀವು DCC ಬ್ಯಾಂಕು ನಿಲ್ಲೇಬೇಕು ಅಂತ ಅವ್ರದ್ದು ಒಂದು ಅಭಿಲಾಷೆ ಇತ್ತು. ಏಕೆಂದರೆ ಈ ಹಿಂದೆ 2 ಸರಿ ನನಗೆ ಅದು ಕೈತಪ್ಪೋಗಿದೆ. DCC ಬ್ಯಾಂಕು 2014-15ರಲ್ಲಿ ಒಂದ್ಸರಿ ನಾನು ಆಕಾಂಕ್ಷಿ ಆಗಿದ್ದೆ. ಆ ಟೈಮ್ನಲ್ಲಿ ನಾನು ನಮ್ಮ ನಾಯಕರಾದಂಥ ಶಾಂತನಗೌಡರ ಮಗರಾದ ಸುರೇಂದ್ರ ಗೌಡರಿಗೆ ಬಿಟ್ಟುಕೊಟ್ಟಿದ್ದೆ. ನಂತರದಲ್ಲಿ ಮತ್ತೆ ಆಕಾಂಕ್ಷಿ ಆಗಿದ್ದೆ, ಷಣ್ಮುಖಣ್ಣರಿಗೆ ಬಿಟ್ಟುಕೊಟ್ವಿ. ಈ ಸರಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಈ ಸರಿ ನೀನು ಆಗಲೇಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು. ಹಾಗಾಗಿ ಅವರ ಒಂದು ತೀರ್ಮಾನದ ಪ್ರಕಾರ ನಾನು ನಿಲ್ಲಬೇಕಾಗಿ ಬಂತು. ನಮ್ಮ ಎಲ್ಲರೂ ಸಹ ನನ್ನನ್ನು ಒಂದು ಅಭಿಪ್ರಾಯದಿಂದ, ಒಂದು ಒಗ್ಗಟ್ಟಿನಿಂದ ನಾನು ಗೆಲ್ಲಿಸಿದ್ದಾರೆ. ಹಾಗಾಗಿ ನಾನು ನಿಂತು ಗೆದ್ದಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ ತಮಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಒಬ್ಬ ಕಾಂಗ್ರೆಸ್ ಪಕ್ಷದ ನ್ಯಾಮತಿ ತಾಲೂಕು ಭಾಗದ ಅಧ್ಯಕ್ಷರುಗಳು ಆಗಿದ್ದೀರಿ. ನಿಮ್ಮ ಹೈಕಮಾಂಡ್, ತಾಲೂಕು ಮಟ್ಟದಲ್ಲಿ ಹೈಕಮಾಂಡ್ ಇರ್ತಕ್ಕಂಥ ನಿಮ್ಮ DG ಶಾಂತನಗೌಡರು, ಆಮೇಲೆ ಜಿಲ್ಲಾಧ್ಯಕ್ಷ HB ಮಂಜಪ್ಪನವರು ಒಂದು ಪ್ರವಾಸಿ ಮಂದಿರದಲ್ಲಿ ತಮ್ಮನ್ನು ಕರೆದು ಈ ಸರಿ ನಿಲ್ಲುವಂಥದ್ದು ಬೇಡ, ಬೇರೆಗೆ ಅವಕಾಶ ಮಾಡಿಕೊಡಿ ಅಂತಂದು ಹೇಳಿದರೂ ಸಹ, ಯಾಕಂದರೆ ಪಕ್ಷದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಇದನ್ನು ಪರಿಗಣನೆ ತೆಗೆದುಕೊಳ್ಳದರೆ ಚುನಾವಣೆ ಮಾಡುವಂಥದ್ದು ಪ್ರಕ್ರಿಯೆ ತಮ್ಮಗಳಿಂದ ಆಯ್ತಲ್ಲ. ಜನ ಮಾತಾಡ್ತಾ ಇದ್ರು, ನಮ್ಗಳಿಂದ ಅಂತೂ ಅಲ್ಲ. ನೀವು ಯಾರೇ ನಿಂತರೂ ಕ್ಷೇತ್ರದಲ್ಲಿ BJPಯಲ್ಲಿ ಕಾಂಗ್ರೆಸ್ ಗೆಲ್ಲಿ JDS ಗೆಲ್ಲಿ ನಾವು ಸುದ್ದಿ ಮಾಡುವಂಥವ್ರು. ಆದರೆ ಈ ಪಕ್ಷದ ಉಲ್ಲಂಘನೆ ಏನಾರು ಆಗ್ಬೋದಾ, ತಮ್ಮಗಳಿಂದ ಆಯ್ತಾ ಅಂತ ಕೂಡ ಕಾರ್ಯಕರ್ತರು ಮಾತಾಡ್ತಾ ಇದ್ರು. ಹಾಗಾಗಿ ಆ ವಿಚಾರ ತಮಗೆ ಕೇಳುವಂಥದ್ದಾಯಿತು. ಮೊಟ್ಟ ಮೊದಲ ನಿಮಗೆ ಒಂದು ವಿಷಯ ತಿಳಕ್ಕೆ ಬಯಸ್ತೇನೆ. ಇವು ಸಹಕಾರಿ ಸಂಘದ ಚುನಾವಣೆಗಳು ಪಕ್ಷದಿಂದ ಆಗೋದಲ್ಲ. ಇದಕ್ಕೆ ಪಕ್ಷದ್ದು ಇರೋದಿಲ್ಲ, ಚಿಹ್ನೆ ಇರೋದಿಲ್ಲ. ಏನಿರುತ್ತೆ ಅವಕ್ಕೆ ಬೇರೆ ಚಿಹ್ನೆ ಇರ್ತವೆ. ಹಾಗಾಗಿ ಪಕ್ಷಕ್ಕೇನು ನಾನು ದ್ರೋಹ ಮಾಡಿಲ್ಲ, ಮೋಸ ಮಾಡಿಲ್ಲ. ಈಗಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾದ ಮಂಜಪ್ಪನವ್ರ ಬಗ್ಗೆನೂ ಅಪಾರದ ಗೌರವ ಇದೆ. ನಮ್ಮ ಶಾಸಕರು, ಹಿರಿಯರು, ನನ್ನ ರಾಜಕೀಯ ಗುರುಗಳು DG ಶಾಂತನಗೌಡರು, ಅವ್ರ ಬಗ್ಗೆನೂ ನನಗೆ ಅಪಾರದ ಗೌರವ ಇದೆ. ಒಂದೇನು ಒತ್ತಡದಲ್ಲಿ ಅವತ್ತು ನನಗೆ ನಾನು ಟಿಕೆಟ್ ಕೊಡೋಕ್ಕಾಗಲಿಲ್ಲ. ಆದರೆ ನಾನು ಕರೆಸಿದ ನಿಜ. ನಮ್ಮ ಭಾಗದವರು ಎಲ್ಲ ಮುಖಂಡರು ನೂರಾರು ಜನ ಹೋದ್ವಿ. ಅವರು ನಮ್ಮ ಮುಖಂಡರು ಒತ್ತಾಯ ಮಾಡಿದ್ರು, ಕೊಡ್ರಿ ವಿಶ್ವನಾಥಿಗೆ, ಇನ್ನೂ ಬೆಳೆಯೋಂಥ ಹುಡುಗ, ಅವನು ರೈತರಿಗೆ, ಸೊಸೈಟಿಗಳಲ್ಲಿ ರೈತರುಗಳ ಪರವಾಗಿ ಸಾಲ ತರೋದು ಕೊಡೋದು ಬಗ್ಗೆ ಭಾಳಷ್ಟು ಅಪಾರವಾದ ಒಂದು ಕೆಲಸ ಮಾಡ್ತಾನೆ. ರೈತರ ಪರವಾಗಿ ಕೆಲಸ ಮಾಡಿ ಪಕ್ಷಕ್ಕೂ ಒಂದು ಒಳ್ಳೆ ಒಂದು ಸ್ಥಾನ, ಒಂದು ಮೇಲ್ಮಟ್ಟಕ್ಕೆ ತರಕ್ಕೆ ಪ್ರಯತ್ನ ಪಡ್ತಾನೆ. ಹಾಗೆ ಕೊಡಿ ಅಂತ ಕೇಳಿದ್ರು ಸಹ ಪಾಪ ಅವ್ರಿಗೆ ನಮ್ಮ ಶಾಸಕರು ಇರ್ಬೋದು, ಅಧ್ಯಕ್ಷರಿಗೆ ಒಂದು ಒತ್ತಡ ಇತ್ತು. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ. ಅವತ್ತೇ ನನ್ನ ಸ್ಪಷ್ಟವಾದ ನಿರ್ಧಾರ ಹೇಳಿದೆ, ಇಲ್ಲ ನಾನು ನಿಲ್ಲೇಬೇಕು. ನನ್ನ ಪಕ್ಷದ ಒಂದು 25 ವರ್ಷ ನಾನು ಪಕ್ಷದಲ್ಲಿದ್ದೀನಿ. ಏನಂದರೆ ಸುಮಾರು 99ರಿಂದ ನಾನು ರಾಜಕೀಯದಲ್ಲಿ ಜೀವನಕ್ಕೆ ಬಂದಿದ್ದು. ಅವತ್ತಿಂದಲೂ ಶಾಂತನಗೌಡರ ಜೊತೆಗಿದ್ದು ಸುಮಾರು 5-6 ಚುನಾವಣೆ ಅವ್ರಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದೀನಿ. ಇವತ್ತಿಗೂ ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ. ನಾನು ಜೊತೆಗಿದ್ದು ಈ ಮಂಜಪ್ಪರವರು 2 ಜಿಲ್ಲಾ ಪಂಚಾಯತಿಗೆ ನಾನು ಹೋರಾಟ ಮಾಡಿದ್ವಿ. ಹಾಗೆ ನಾನು ಸಹ ನಮ್ಮ ಮನೆಯವರು ಶ್ರೀಮತಿಯವರು ನಿಲ್ಲಿಸಿ JDPಯಲ್ಲಿ ಒಂದ್ಸರಿ ಸೋಲಾಯಿತು. ನೆಕ್ಸ್ಟ್ ನನಗೆ ಜಿಲ್ಲಾ ಪಂಚಾಯತಿಯಲ್ಲಿ ಒಳ್ಳೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರೆಲ್ಲ ಜನರ ಒಂದು ವಿಶ್ವಾಸನ ಗೆದ್ದೆ. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ.
ತಾಲೂಕು ಅಧ್ಯಕ್ಷ ಆಗಿದ್ದೆ, ಮತ್ತೀಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ. ಎಲ್ಲ ಕೆಲಸ ಮಾಡಿದಾಗ ನಾನು ನನ್ನೊಂದು 20 ವರ್ಷ ಶ್ರಮಕ್ಕೆ ಒಂದು ಬೆಲೆ ಸಿಗಲಿಲ್ಲ ಅನ್ನೋ ಒಂದು ನೋವಿತ್ತು ನನಗೆ. ಹಾಗಾಗಿ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಗಿದ್ದರಿಂದ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನಗೆ ಸ್ವಾಭಿಮಾನದಿಂದ ಇವತ್ತು ನಿಂತೆ. ನಾನು ಪಕ್ಷಕ್ಕೆ ಏನು ದ್ರೋಹ ಮಾಡಬೇಕಂತಲ್ಲ, ನಾನು ನಿಂತು ನಮ್ಮ ಮುಖಂಡರಿಗೆ ಒಂದು ಹೇಳಬೇಕಾಯ್ತು. ನಾನು ಒಂದು ವಿಷಯ, ಆ ವಿಷಯನ ಇವತ್ತು ನಾನು ನಿಂತು ಗೆದ್ದು ಆ ವಿಷಯನ ಹೇಳಿದ್ದೀನಿ. ಕಾರ್ಯಕರ್ತರ ಒಂದು ನೋವು, ಕಾರ್ಯಕರ್ತರ ಕಡೆಗಣಿಸಬೇಡ್ರಿ, ನಿಷ್ಠಾವಂತ ಕಾರ್ಯಕರ್ತರ ಕಡೆಗಣಿಸಿದ್ರೆ ಇದೇ ರೀತಿ ಆಗುತ್ತೆ ಅನ್ನೋ ಒಂದು ವಿಷಯ ಅವರಿಗೆ ಮನದಂಟ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಈ ತಾವು ಗೆದ್ದು ಬಿಟ್ಟಿದ್ದೀರಿ, ಶಾಸಕರನ್ನಾಗಲಿ ನಿಮ್ಮ ಜಿಲ್ಲಾಧ್ಯಕ್ಷರುಗಳನ್ನಾಗಲಿ ಮಾತಾಡುವಂಥ ಕೆಲಸ ತಾವುಗಳು ಮಾಡಿದ್ರ ಅಂಥೇಳಿ. ಏನಾಗಿದೆ, ಈಗ ಸ್ವಲ್ಪ ಕಾವಿದೆ. ಈ ಕಾವು ಚುನಾವಣೆ ಅಂದರೆ ಸ್ವಲ್ಪ ಕಾವಿರುತ್ತೆ. ಒಂದು 2-3 ದಿವಸ ತಣ್ಣಗಾದ್ಮೇಲೆ ಮತ್ತು ಸಹಜವಾಗಿ ನಾವು ನಮ್ಮ ಶಾಸಕರು, ನಮ್ಮ ಗೌರವಾನ್ವಿತ ಶಾಸಕರನ್ನ, ನಮ್ಮ ಮಂಜಪ್ಪರನ್ನ ಭೇಟಿ ಆಗ್ತೀನಿ, ಅವರ ಒಂದು ಆಶೀರ್ವಾದ ತಗೊಂತೀನಿ. ಅದರಲ್ಲಿ ಏನಿಲ್ಲ, ನಾವೆಲ್ಲ ಒಂದೇ ಮನೆಯವರು, ಒಂದೇ ಕುಟುಂಬ ಇದು. ನಾನು ಆ ಕುಟುಂಬದಿಂದ ನಮ್ಮ ತಂದೆ ತಾಯಿಗಳ ತಕ್ಕ ಜಗಳ ಮಾಡ್ಕೊಂಡು ಹೊರಗೆ ಹೋಗಿದ್ದೀನಿ ಮಗ, ಮತ್ತು ತಂದೆ ತಾಯಿ ತಕ್ಕ ಹೋಗ್ತೀನಿ ಅನ್ನೋ ಅಭಿಪ್ರಾಯ ನನಗಿದೆ. ಅವ್ರ ಜೊತೆಗಿದ್ದು ಏನು ಕೆಲಸನೂ ಸಹ ಮಾಡ್ತೀರಿ? ಖಂಡಿತ ಮಾಡ್ತೀವಿ. ಶಾಸಕರ ಜೊತೆ ಇರ್ತೀನಿ. ನೆಕ್ಸ್ಟ್ ನಮ್ಮ ಮಂಜಪ್ಪರಿಗೆ ಜಿಲ್ಲಾ MP ಲೋಕಸಭೆ ಚುನಾವಣೆ ಟಿಕೆಟ್ ಕೊಟ್ಟರೆ ಅವ್ರಿಗೂ ಹೆಗಲಿ ಹೇಳ್ಕೊಂಡು ದುಡಿತೀವಿ. ಅವ್ರಿಗೆ ಕೊಡಲಿ ಅಂತ ನಮ್ಮ ಆಸೆ ಇದೆ. ಯಾಕಂದ್ರೆ ಒಂದ್ಸಲ ಸೋತಿದ್ದಾರೆ ನಮ್ಮ ಮಂಜಪ್ಪನವರು MP ಚುನಾವಣೆಯಲ್ಲಿ. ಅವ್ರು ಈ ಸರಿ ಗೆಲ್ಲಿಸ್ಲಿಕ್ಕೆ ನಾವು ಹೆಗಲಿ ಹೇಳ್ಕೊಂಡು ದುಡಿಬೇಕು. ಆಗ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ಲ, ಮತ್ತು ಅವ್ರ ಜೊತೆಗೂ ನಾನು ಖಂಡಿತ ನಮ್ಮ ಪಕ್ಷದ ಜೊತೆಗೆ ಇರ್ತೇನೆ ಅಂತ ಹೇಳಕ್ಕೆ ಬಯಸ್ತೇನೆ. ನ್ಯಾಮತಿ ಭಾಗದ ಸಹಕಾರ ಕ್ಷೇತ್ರದಲ್ಲಿ ತಾವು ತಮಗೇನು ಮತವನ್ನು ಕೊಟ್ಟಂಥ ಏನು ಸಹಕಾರ ಕ್ಷೇತ್ರದವರು ಇದ್ದಾರೆ, ಅವ್ರಿಗೆ ಸಹಕಾರವನ್ನು ಯಾವ ಥರ ಮಾಡ್ಬೋದು? ಯಾಕಂದರೆ DG ವಿಶ್ವನಾಥ್ ಅವ್ರನ್ನ ನಂಬ್ಕೊಂಡು ನಿಮಗೆ ಮತವನ್ನು ಚಲಾಯಿಸಿದ್ದಾರೆ. ರಾಜಕೀಯ ಒತ್ತಡಗಳು ಏನೇ ಇರ್ಬೋದು, ಆದರೆ ವ್ಯಕ್ತಿ ಒಳ್ಳೆಯನೋ ಕೆಟ್ಟವನು ಅಂತ ಅವ್ರ ನಿರ್ಧಾರ ಮಾಡಿರ್ಬೋದು. ಆದರೆ ಅವ್ರಿಗೆ ಬೆನ್ನೆಲುಬಾಗಿ ಸಹಕಾರ ಕ್ಷೇತ್ರದಲ್ಲಿ ಯಾವ ಥರ ಸಹಾಯ ಮಾಡುವಂಥದ್ದು ತಾವುಗಳು ಮಾಡ್ತೀರಿ ಅಂತ ಹೇಳಿ. ಏನಾಗಿದೆ, ಇವತ್ತು ನಮ್ಮ ನ್ಯಾಮತಿ ತಾಲೂಕಲ್ಲಿ 13 ಸೊಸೈಟಿಗಳಿದ್ದಾವೆ. ಇನ್ನೂ ಒಂದು ಗಂಗನಕೋಟೆ ಒಂದು ಸೇರಿ 14 ಆಗುತ್ತೆ. ಭಾಳಷ್ಟು ಸೊಸೈಟಿಗಳಲ್ಲಿ ನಮ್ಮ ರೈತರಿಗೆ ಪಾಣಿ ಇದ್ದರೂ ಸಹ ಹೊಸ ಸಾಲ ಸಿಕ್ಕಿಲ್ಲ. ಆಮೇಲೆ ಸಾಲ ತಗೊಂಡರೂ ಸಹ 10,000, 20,000, 20,000 ಅಷ್ಟೇ ಇದೆ. ಇವತ್ತು ಸರ್ಕಾರದಿಂದ ಭಾಳಷ್ಟು ಅನುಕೂಲಗಳು, ಉಪಯೋಗಗಳಿದ್ದಾವೆ. ಇವತ್ತು ಬಡ್ಡಿ ರಹಿತವಾಗಿ 3 ಲಕ್ಷದವರೆಗೂ ಸಾಲ, 5 ಲಕ್ಷ ಮಟ್ಟ 3-5 ಲಕ್ಷ ಇದೆ. ಯಾರಿಗೂ ಸಿಗ್ತಾ ಇಲ್ಲ. ಭಾಳಷ್ಟು ಜನ ನಮ್ಮಲ್ಲಿ ಅಡಿಕೆ ತೋಟಗಳಿದ್ದಾವೆ, 2 ಎಕರೆ 3 ಎಕರೆ. ಆಮೇಲೆ ಮೆಕ್ಕೆಜೋಳ ಬೆಳೆದಂಥ ಪಾಣಿ ಇರೋಂಥ ರೈತರು ಇದ್ದಾರೆ. ಅವರಿಗೆಲ್ಲ ಇವತ್ತು 1-2 ಲಕ್ಷ ರೂಪಾಯಿ ನಾವು ಕೊಡಿಸ್ಬೇಕಾಗುತ್ತೆ. ಯಾಕೆಂದರೆ ಭಾಳಷ್ಟು ರೈತರು ಇವತ್ತು ದಯನೀಯ ಸ್ಥಿತಿಯಲ್ಲಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ರೈತನೇ ಬೆನ್ನೆಲುಬು ಅಂತೀವಿ, ಆದರೆ ರೈತನಿಗೆ ಸರಿಯಾದ ಒಂದು ಬೆಂಬಲ ಇಲ್ಲ. ಅವನನ್ನು ಒಂದು ಅವಕಾಶ ವಂಚಿತರಾಗಿ ಮಾಡಿದ್ದಾರೆ. ಅದನ್ನು ನಾವು ಸರಿಪಡಿಸ್ಬೇಕು ಅಂದರೆ ನಾನು ಈ ಕೋಆಪರೇಟಿವ್ ಫೀಲ್ಡಲ್ಲಿ ಇವತ್ತು ಈ ಸಹಕಾರ ರಂಗದಲ್ಲಿದ್ದು ಪ್ರತಿಯೊಂದು ಸೊಸೈಟಿಗಳಿಗೆ ಒಂದು ಸಾಲವನ್ನು ತಗೊಂಬಂದು, ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಅಲ್ಲಿ ಹೋಗಿ ಸರ್ಕಾರ ಮಟ್ಟದಲ್ಲಿ ತಂದು ಪ್ರತಿಯೊಬ್ಬ ರೈತನಿಗೂ, ಪಾಣಿದ್ದ ರೈತರಿಗೆ 50,000, ಲಕ್ಷ ಸಾಲ ಕೊಟ್ಟರೆ ಅವನ ಜೀವನ ಚೆನ್ನಾಗಿ ನಡೆಸ್ತಾನೆ, ಅವನು ಉತ್ತಮ ಮಟ್ಟಕ್ಕೆ ಹೋಗ್ತಾನೆ. ಹಾಗಾಗಿ ನಾವು ಅದನ್ನು ಪ್ರತಿಯೊಬ್ಬ ರೈತನಿಗೂ ಸಾಲ ಸಿಗಬೇಕು, ಬಡ್ಡಿ ರಹಿತ ಸಾಲ ಸಿಗೋಂಥ ಪ್ರಯತ್ನ ಮಾಡಿ ಆ ಮಟ್ಟದಲ್ಲಿ ನಾನು ಕೆಲಸ ಮಾಡಬೇಕು. ಎಲ್ಲ ರೈತರು ಚೆನ್ನಾಗಿರಬೇಕು, ಸಾಲ ಸಿಗಬೇಕು, ಅವ್ರ ಜೀವನ ಮಟ್ಟ ಚೆನ್ನಾಗಿರ್ಬೇಕು ಅನ್ನೋ ಲೆಕ್ಕದಲ್ಲಿ ನಾನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ತೆ.